ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿ ಅಲ್ಲಿ ನಡೆದಿದೆ ಎನ್ನಲಾದಂತಹ ಅಪರಾಧದ ಪ್ರಕರಣ ತನಿಖೆಯನ್ನ SIT ಚುರುಕುಗೊಳಿಸಿದೆ. 2000ನೇ ಇಸ್ವಿಯಿಂದ 2015ರ ನಡುವೆ ಅಲ್ಲಿ ದಾಖಲಾದಂತಹ ಅಪರಿಚಿತ ಸಾವಿನ ಪ್ರಕರಣಗಳ ಪ್ರಮುಖ ದಾಖಲೆಗಳು ಅಂದ್ರೆ UDR ಡಿಲೀಟ್ ಆಗಿರುವ ಪ್ರತಿಕ್ರಿಯೆ ಕೇಳಿ ಬಂದ ನಂತರ ಬೆಳ್ತಂಗಡಿ ಪೊಲೀಸರು ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ಏನಂತಂದ್ರೆ ಯಾರು ಡಿಲೀಟ್ ಮಾಡಿಸಿದ್ರು, ಯಾಕೆ ಡಿಲೀಟ್ ಮಾಡಿಸಿದ್ರು ಅನ್ನುವಂತಹ ಅನುಮಾನ ಪ್ರಶ್ನೆಗಳು ಈಗ ಬುಗಿಯಲಿದ್ದಾವೆ. ಇದೇ ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಆರೋಪ ಮಾಡಿದ. 1998ರಿಂದ 2014ರ ನಡುವೆ ಲೈಂಗಿಕ ಅತ್ಯಾಚಾರಕ್ಕೊಳಗಾದ ಮಹಿಳೆಯರು, ಅಪ್ರಾಪ್ತ ಬಾಲಕಿಯರು ಸೇರಿದಂತೆ ಹಲವಾರು ಶವಗಳನ್ನ ನನ್ನಿಂದ ಉಳಿಸಲಾಗಿದೆ ಅಂತ ಆರೋಪ ಹೇಳಿರೋದ್ರಿಂದ ಈಗ ದಾಖಲೆಗಳ ನಾಶಪಡಿಸುವಿಕೆ ತೀವ್ರ ಕಳವಳಕ್ಕೆ ಕಾರಣ ಆಗಿದೆ. ಪೋಸ್ಟ್ ಮಾರ್ಟಮ್ ವರದಿಗಳು, ನೋಟಿಸ್ಗಳು ಮತ್ತು ಮೃತ ವ್ಯಕ್ತಿಗಳ ಗುರುತನ್ನ ಪತ್ತೆ ಹಚ್ಚುವ ಪ್ರಯತ್ನಗಳಲ್ಲಿ ಬಳಸಲಾಗಿರುವಂತಹ ಫೋಟೋಗಳನ್ನ ಆಡಳಿತಾತ್ಮಕ ಆದೇಶಗಳಿಗೆ ಅನುಗುಣವಾಗಿ ನಾಶಪಡಿಸಲಾಗಿದೆ ಅಂತ ಪೊಲೀಸರು RTI ಅರ್ಜಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಿರ್ದಿಷ್ಟವಾಗಿ CRPC ಸೆಕ್ಷನ್ 174A ಅಡಿಯಲ್ಲಿ 15 ವರ್ಷಗಳ ಅವಧಿಯಲ್ಲಿ ದಾಖಲಾಗಿರುವಂತಹ UDR ವಿವರಗಳನ್ನ RTI ಅಡಿಯಲ್ಲಿ ಕೇಳಲಾಗಿತ್ತು. RTI ಅಡಿ ಕೇಳಲಾದಂತಹ ದಾಖಲೆಗಳು ಲಭ್ಯ ಇಲ್ಲ. ಇವಾಗ ವಿವಿಧ ಸುತ್ತೋಲೆಗಳು ಮತ್ತು ಕಾರ್ಯವಿಧಾನಗಳ ಅಡಿಯಲ್ಲಿ ವಿಲೇವಾರಿ ಮಾಡಲಾಗಿದೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ತಿಳಿಸಿದ್ದಾರೆ. ಈ ಸಂಬಂಧ ಕರ್ನಾಟಕ ಸರ್ಕಾರದ ಜೂನ್ 26, 2013ರ ಅಧಿಸೂಚನೆ ಮತ್ತು ನವೆಂಬರ್ 23, 2023ರಂದು ಪೊಲೀಸ್ ಅಧೀಕ್ಷಕರು ಹೊರಡಿಸಿರುವಂತಹ ಇತ್ತೀಚಿನ ಆದೇಶವನ್ನ ಉಲ್ಲೇಖ ಮಾಡಿದ್ದಾರೆ. ಉಳಿದ ಪ್ರಕರಣಗಳ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಏನ್ ಕ್ರಮ ತಗೊಳ್ತಾರೆ ಎಲ್ಲ ಡಿಲೀಟ್ ಆದ್ಮೇಲೆ? ಆದ್ರೆ ಕಾನೂನು ತಜ್ಞರು ಮತ್ತು ನಾಗರಿಕ ಸಂಘಟನೆಗಳು UDR ಡಿಲೀಟು ಕಾನೂನು ಬದ್ಧತೆ ಮತ್ತು ನೈತಿಕತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರಿಮಿನಲ್ ಪ್ರಕರಣದ ದಾಖಲೆಗಳನ್ನ ನಾಶಪಡಿಸೋದಕ್ಕೆ ಪೊಲೀಸ್ ಠಾಣೆಗಳಿಗೆ ಅಧಿಕಾರ ಇಲ್ಲ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ಡಿಲೀಟ್ ಮಾಡುವ ಮೊದಲು ಅದನ್ನ ಡಿಜಿಟಲೀಕರಣ ಯಾಕೆ ಮಾಡಲಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಇಡೀ ದೇಶದ ಚಿತ್ತ ಧರ್ಮಸ್ಥಳದ ಕಡೆಗೆ ನೆಟ್ಟಿದೆ. ಇವತ್ತು 9ನೇ ಪಾಯಿಂಟ್ ತೆಗೆದಿದ್ದಾರೆ, ಅಲ್ಲೂ ಯಾವ ಕುರುವು ಸಿಕ್ಕಿಲ್ಲ ಅಂತ SIT ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ ಬಂದಿದ್ದಾರೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ 9ನೇ ಪಾಯಿಂಟ್ ಅಲ್ಲಿ ತೋಡಲಾಗಿತ್ತು. ಜಸ್ಟ್ 6ನೇ ಪಾಯಿಂಟ್ ನಲ್ಲಿ 3ನೇ ದಿನ ಕಳೆಬರಗಳು ಮತ್ತು ಅಸ್ಥಿಪಂಜರಗಳು ಸಿಕ್ಕಿದ್ವು. ಈಗ ಆ ಸಿಕ್ಕಿರುವಂತಹ ಕಳೆಬರಗಳನ್ನ, ಅಸ್ಥಿಪಂಜರವನ್ನ, ಮೂಳೆಗಳನ್ನ ಪರಿಶೀಲನೆ ಮಾಡೋದಕ್ಕೆ SIT ಏನ್ ಮಾಡಿತ್ತು ಅಂತಂದ್ರೆ ರಾಜ್ಯದ ಬೇರೆ ಬೇರೆ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾಪತ್ತೆಯಾಗಿನೂ ಪತ್ತೆಯಾಗದ ಒಂದಿಷ್ಟು ಮಿಸ್ಸಿಂಗ್ ಕೇಸ್ಗಳ ದಾಖಲೆಗಳನ್ನ ತರಿಸ್ಕೊಳ್ಳೋ ಪ್ರಯತ್ನ ಮಾಡಿತ್ತು. ಹೀಗೆ ಯಾವ್ಯಾವ ಸ್ಟೇಷನ್ಗಳಲ್ಲಿ ನಾಪತ್ತೆಯಾಗಿನೂ ಪತ್ತೆಯಾಗಿಲ್ವೋ ಅಂತಹ ಕೇಸ್ಗಳನ್ನ ಇಲ್ಲಿ ಧರ್ಮಸ್ಥಳದಲ್ಲಿ ಪತ್ತೆ ಆಗುವಂತಹ ಮೂಳೆಗಳ ಜೊತೆ ಪಂಜರಗಳ ಜೊತೆಗೆ ಕಂಪೇರ್ ಮಾಡಿ ನೋಡಿ, ಒಂದು ಹೋಲಿಕೆಯನ್ನ ಮಾಡಿ ನೋಡಿ, ಅದು ಆಗಿರ್ಬೋದಾ ಅಥವಾ ಅಲ್ಲಿ ಏನು ತಪ್ಪಾಗಿದೆಯಾ ತಪ್ಪಾಗಿಲ್ಲ ಅನ್ನುವಂಥ ಪ್ರಯತ್ನಕ್ಕೆ SIT ಮುಂದಾಗಿತ್ತು. ಆದ್ರೆ ಈಗ ಬೆಳ್ತಂಗಡಿ ಪೊಲೀಸರು ಸುಮಾರು 15 ವರ್ಷಗಳ UDR ದಾಖಲೆಗಳು ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ನ್ಯಾಯ ಸಿಗುತ್ತಾ ಸಿಗೋದಿಲ್ವಾ ಆ ಮಂಜುನಾಥನಿಗೆ ಗೊತ್ತು. ನಮಸ್ಕಾರ.